ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿದೆ. ಈ ನಡುವೆ ರಾಜ್ಯ ಚುನಾವಣಾ ಆಯೋಗ ಒಂದು ಮಹತ್ವದ ಸೂಚನೆಯನ್ನು ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಈಗ SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತದೆ. ಪ್ರತಿಯೊಬ್ಬರು ಕೂಡ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿ ಕೊಟ್ಟರೆ ಅಂಥವರಿಗೆ ಮಾತ್ರ ಇನ್ನು ಮತದಾರರ ಪಟ್ಟಿಯಲ್ಲಿ ಹೆಸರಿರುತ್ತೆ. ಇಲ್ಲಾಂದರೆ ನೀವು ಕರ್ನಾಟಕದ ರಾಜ್ಯದ ಮತದಾರರ ಆಗಿದ್ರೂ ಕೂಡ ನಿಮ್ಮ ಹೆಸರು ಮತಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಅದೊಂದೇ ಅಲ್ಲ, ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭಗಳು ಕೂಡ ಪಡ್ಕೊಳಕ್ಕಾಗಲ್ಲ. ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿಕೊಡೋದು ತುಂಬಾ ಮುಖ್ಯ. ಈಗ ಆಲ್ರೆಡಿ ಜುಲೈ ಎಂಡಿಗೆ ಲಾಸ್ಟ್ ಡೇಟ್ ಇತ್ತು, ಬಟ್ ತುಂಬ ಜನ ಇನ್ನೂ ಫಾರ್ಮ್ನ ವಾಪಸ್ ಕೊಡ್ದಲೇ ಇರೋ ಕಾರಣ ಆಗಸ್ಟ್ 8ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ಆಲ್ರೆಡಿ 3ನೇ ತಾರೀಕು, ಕೇವಲ ಇನ್ನು 5 ದಿನ ಇರೋದು. ಸೊ ಯಾರೆಲ್ಲ ಇನ್ನು ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟಿಲ್ಲ ಆದಷ್ಟು ಬೇಗ ಕೊಡಿ BLOಗಳಿಗೆ. ಯಾಕಂದರೆ ನೀವು BLOಗೆ ಫಾರ್ಮ್ನ ಫಿಲ್ ಮಾಡಿಕೊಟ್ಮೇಲೆ ಅವ್ರುಗಳು ಕೂಡ ಆ ಫಾರ್ಮ್ನ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಿಮ್ಮ ಹೆಸರು ಕೂಡ ಮತಪಟ್ಟಿಯಲ್ಲಿ ಇರೋವಂಥದ್ದು. ಸೊ ಇಲ್ಲಾಂದರೆ ನೀವು 5 ದಿನ ಆದಮೇಲೆ ಅಂದರೆ ಆಗಸ್ಟ್ 8ರ ನಂತರ ನೀವು ಫಾರ್ಮ್ನ ಫಿಲ್ ಮಾಡಿಕೊಟ್ರೆ ನಿಮಗೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ, ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಯಾರೆಲ್ಲ ಕೊಟ್ಟಿಲ್ಲ ಆದಷ್ಟು ಬೇಗ ಕೊಡಿ. ಕೆಲವೊಬ್ಬರು ನಿಮಗೆ ಆ ಎನ್ಯುಮರೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಏನು ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಕೊಡೋಕ್ಕೆ ಬರ್ತಾರಲ್ಲ BLOಗಳು, ಅವ್ರನ್ನ ಕೂಡ ಕೇಳ್ಬೋದು. ಅವ್ರ ಫೋನ್ ನಂಬರ್ನ ಕೂಡ ಫಾರ್ಮಲ್ಲಿ ಹಾಕಿರ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಚುನಾವಣಾ ಕಚೇರಿಯಲ್ಲೂ ಹೋಗಿ ಸಂಪರ್ಕಿಸಿದ್ರೆ ನಿಮ್ಗೆ ಅಲ್ಲೂ ಕೂಡ ನಿಮಗೆ ಗೈಡ್ ಮಾಡ್ತಾರೆ ಫಾರ್ಮ್ನ ಹೇಗೆ ಫಿಲ್ ಮಾಡೋದು ಏನು ಅಂತ. ಬೆಂಗಳೂರು ಅಂತ ಕಡೆ ವೀಕೆಂಡ್ಸಲ್ಲಿ ಕ್ಯಾಂಪ್ಗಳನ್ನ ಕೂಡ ಮಾಡ್ತಿದ್ದಾರಂತೆ ಕೆಲವೊಂದು ಏರಿಯಾದಲ್ಲಿ, ಅಂದರೆ BLOಗಳು. ಸೊ ನಿಮ್ಮ ಹತ್ತಿರದ ನಿಮ್ಮ ಅಂದರೆ ಎಲ್ಲ ಕಡೆ ಎಲ್ಲ ಕೆಲವೊಂದು ಕಡೆ ಮಾಡ್ತಿದ್ದಾರೆ. ಅಕಸ್ಮಾತ್ ನಿಮ್ಮ ಏರಿಯಾದ ಯಾವ್ದಾರ ಪಾರ್ಕ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಈ ಥರ ಕೆಲವೊಂದು ಕಡೆ ಕ್ಯಾಂಪ್ಗಳು ಮಾಡ್ತಿದ್ದಾರೆ. ಸೊ ಕ್ಯಾಂಪ್ಗಳಂತ ಮಾಡಿದಾಗ ನೀವು ನಿಮಗೆ ಫಾರ್ಮ್ನ ಫಿಲ್ ಮಾಡೋಕ್ಕೆ ಅವ್ರುಗಳು ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಇನ್ನೂ ಕೊಟ್ಟಿಲ್ಲ ಅಂತಂದರೆ ಆದಷ್ಟು ಬೇಗ ಫಾರ್ಮ್ನ ಫಿಲ್ ಮಾಡಿ ಕೊಡಿ. ಇನ್ನೂ ಹೇಳಬೇಕಂದ್ರೆ 1 ಕೋಟಿಗೂ ಹೆಚ್ಚು ಜನರ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಈಗ ರೀಸೆಂಟಾಗಿ ಬರ್ತಿರೋ ಅಪ್ಡೇಟು. ಯಾರದು 1 ಕೋಟಿ ಅಂತಂದರೆ ಕೆಲವರು ಶಿಫ್ಟ್ ಆಗಿರ್ತಾರೆ, ಕೆಲವರು ಫಾರ್ಮ್ಗೆ ಫಿಲ್ ಮಾಡಿ ಫಾರ್ಮ್ನ ಕೊಡೋಕ್ಕೆ ಸಿಕ್ಕಿರಲ್ಲ, ಕೆಲವ್ರದ್ದು ಡೆತ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಸಿನಾರಿಯೋಸ್ ಟೋಟಲ್ ಆಗಿ ಬರೀ ಇಷ್ಟು ಜನದೇ 1 ಕೋಟಿಗೂ ಹೆಚ್ಚು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಿದ್ದಾರಂತೆ. ಇನ್ನು ಫಾರ್ಮ್ನೆಲ್ಲ ವೆರಿಫೈ ಮಾಡಿದಾಗ ಇನ್ನು ಎಷ್ಟು ಜನದ್ದು ಡಿಲೀಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇನ್ನೂ ಏನಾರ ನೀವು ಫಾರ್ಮ್ನ ಕೊಟ್ಟಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಮತದಾರರ ಮತ ಹಾಕಲಿಕ್ಕೆ ನಿಮಗೆ ಅಥಾರಿಟಿನೇ ಸಿಗೋದಿಲ್ಲ. ಆದಷ್ಟು ಬೇಗ ಕೊಡಿ. ಇನ್ನು 5 ದಿನ ಬಾಕಿ ಇರೋವಂಥದ್ದು. ನಾನು ಆಗಲೇ ಹೇಳ್ದಂಗೆ ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ನಿಮಗೆ ಆ ಫಾರ್ಮಲ್ಲಿ BLOಗಳ ನಂಬರ್ ಇರುತ್ತೆ, ಫೋನ್ ನಂಬರ್. ಸೊ ಆ ನಂಬರ್ಗೂ ಕೂಡ ಕಾಲ್ ಮಾಡಿ ಕೇಳಬಹುದು. ಇಲ್ಲ ಚುನಾವಣಾ ಕಚೇರಿಗೆ ಹೋಗಿ ಕೂಡ ನೀವು ಅಲ್ಲಿ ಗೈಡ್ ಮಾಡ್ತಾರೆ, ಅಲ್ಲೂ ಕೂಡ ಹೋಗಿ ಫಾರ್ಮ್ನ ಫಿಲ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಹೆಸರಾಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ಡೀಟೇಲ್ಸು, ವೋಟರ್ ID ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಕೊಡಿ. ಹಾಗಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು 5 ಡೇಸಲ್ಲಿ ಕೊಡಿ. ಹಾಗೆ ನೀವು ಕಮೆಂಟ್ ಮಾಡಿ ನೀವು ಎಲ್ಲ ಕೊಟ್ಟಾಯ್ತಾ ಎನ್ಯುಮರೇಷನ್ ಫಾರ್ಮು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್, ಹಾಗೆ ಇಂದಿನ ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಹಾಗೆ ಕೆಲವು ಆಧಾರ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಬಗ್ಗೆ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ನೇ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.